Hello everyone, welcome to Max Easy. We are discussing MCQ questions. So MCQ questions pattern ಅಲ್ಲಿ ಈಗ ಎಕ್ಸಾಮ್ ಇರುತ್ತೆ. ಸೊ ಮಾಡೆಲ್ ಪೇಪರ್ 1 ಎರಡು ಪಾರ್ಟ್ ಆಗಿ ನಮ್ಮ ಚಾನೆಲ್ ಅಲ್ಲಿ ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿದ್ದೀವಿ. ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಡ್ತೀನಿ, ಆ ವಿಡಿಯೋ ವಾಚ್ ಮಾಡಿ. ಸೊ ಅದು ನಿಮಗೆ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಗೊತ್ತಾಗಿರುತ್ತೆ. ಸೊ ಇವಾಗ ಏನು ಮಾಡೋದಂದ್ರೆ ಒಂದೊಂದು ಚಾಪ್ಟರ್ ವೈಸ್ ಈ ವಿಡಿಯೋಲಿ ಒಂದೊಂದು ಚಾಪ್ಟರ್ ವೈಸ್ ಆಗಿ ನಾವು ಏನು ಮಾಡೋಣ, ಪರ್ಟಿಕ್ಯುಲರ್ ಆಗಿ ಇರೋ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ. ಸೊ ಚಾಪ್ಟರ್ ವೈಸ್ MCQ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ. ಇವತ್ತು ವಿಡಿಯೋಲಿ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಆ ಚಾಪ್ಟರ್ ಅಲ್ಲಿ ಇರೋ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ. ಸೊ ರೆಗ್ಯುಲರ್ ಆಗಿ ನಮ್ಮ ಚಾನಲ್ನ ವಾಚ್ ಮಾಡಿ. ಸೊ ಕಂಟಿನ್ಯೂಸ್ ಆಗಿ ಒಂದೊಂದು ಚಾಪ್ಟರ್ ಅಲ್ಲಿ ಇರೋ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಬೋರ್ಡಿಂದ MCQ ಪೇಪರ್ ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋಲಿ ಆ ಪೇಪರ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್ ಮಾಡಿ. ಸೊ ಲೆಟ್ಸ್ ಗೋ ಟು ದಿ ಸೆಕ್ಷನ್. ಇವತ್ತು ಸರ್ಫೇಸ್ ಆ್ಯಂಡ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ಇರೋ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾನು ಹೇಳಿದ್ದೀನಿ, ಪ್ರತಿ ವಿಡಿಯೋಲಿ ಹೇಳ್ತೀನಿ, ಫಾರ್ಮುಲಾ ಇಸ್ ಇಂಪಾರ್ಟೆಂಟ್. ಸೊ MCQ ಕ್ವೆಶ್ಚನ್ಗೆ ಡೆಫಿನೆಟಾಗಿ ಫಾರ್ಮುಲಾ ಗೊತ್ತಿದ್ದರೆ ಮಾತ್ರ ವಿ ಕ್ಯಾನ್ ಡೂ ಈಸಿಲಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಸರ್ಫೇಸ್ ಇರಲಿರೋ ಇಂಪಾರ್ಟೆಂಟ್ ಫಾರ್ಮುಲಾಸ್ ನೋಡೋಣ. ಸೊ ನಾವು ಒಂದು ಕಾಲಮಲ್ಲಿ ಸಾಲಿಡ್ಸ್ನ ಬರೆದಿದ್ದೀವಿ. ನೆಕ್ಸ್ಟ್ ಒನ್ CSA ಆರ್ TSA, ದಟ್ ಇಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಎರಡು ಒಂದೇ. ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್ಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಮೆನ್ಷನ್ ಮಾಡ್ತೀವಿ. ಮಿಕ್ಕಿರೋದು ಎಲ್ಲದಕ್ಕೂ ಸಿಲಿಂಡರ್, ಕೋನ್, ಸ್ಪಿಯರ್, ಎಮಿಸ್ಪಿಯರ್ ಆ್ಯಂಡ್ ಫ್ರಸ್ಟಮ್ ಆಫ್ ಕೋನ್ಗೆಲ್ಲ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಮೆನ್ಷನ್ ಮಾಡಿದ್ವಿ. ಬೇಸಿಕಲಿ ಅದು ಎರಡು ಒಂದೇ, ಕರ್ವ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಮೀನಿಂಗ್ ಇಸ್ ಸೇಮ್. ನೆಕ್ಸ್ಟ್ ಒನ್ ಇಸ್ ಕಾಲಮ್ TSA, ಟೋಟಲ್ ಸರ್ಫೇಸ್ ಏರಿಯಾ. ಲಾಸ್ಟ್ ಒನ್ ಇಸ್ ವಾಲ್ಯೂಮ್. ಸೊ ಫಸ್ಟು ಫಾರ್ಮುಲಾ ಗೊತ್ತಿರಬೇಕು. ಕ್ಯೂಬ್ಗೆ CSA is 4a², TSA 6a², ವಾಲ್ಯೂಮ್ a cube. ಸೊ CSA ಆ್ಯಂಡ್ TSಗೆ ಸ್ಕ್ವೇರ್ ಯೂನಿಟ್ಸ್, ಸೊ ಯೂನಿಟ್ ಸ್ಕ್ವೇರ್ ಅಂತ ಬರೀಬೇಕು. ವಾಲ್ಯೂಮ್ಗೆ ಕ್ಯೂಬಿಕ್ ಯೂನಿಟ್ಸ್. ನೆಕ್ಸ್ಟ್ ಕ್ಯೂಬಾಯ್ಡ್ CSA 2h ಇಂಟು L ಪ್ಲಸ್ B, TSA 2 ಇಂಟು LB ಪ್ಲಸ್ BH ಪ್ಲಸ್ LH ಆ್ಯಂಡ್ ವಾಲ್ಯೂಮ್ LBH. ಸಿಲಿಂಡರ್ CSA 2πRH, TSA ಟೋಟಲ್ ಸರ್ಫೇಸ್ ಏರಿಯಾ 2πr ಇಂಟು H ಪ್ಲಸ್ R, ವಾಲ್ಯೂಮ್ πr²H. ಸೊ ವಾಲ್ಯೂಮ್ ಎಲ್ಲ ಕ್ಯೂಬಿಕ್ ಯೂನಿಟ್ಸ್. ನೆಕ್ಸ್ಟ್ ಕೋನ್ πRL, CSA πRL. ಸೊ L that is slant height. Okay, L is slant height. So how can you find out L? L equal to root of H² plus R². TSA πr into L plus R, volume 1/3 πr²H, cubic units. Next sphere CSA 4πr², TSA 4πr². So only sphere CSA and TSA both are equal. Volume 4/3 πr³. Hemisphere CSA 2πr², TSA 3πr², volume 2/3 πr³. Frustum of cone CSA πl into R1 plus R2. So we frustum of the cone, we know that two radius is there, top and bottom. So that is bottom is R1 radius, top is R2. And L equal to slant height root of H² plus R1 minus R2 whole square. TSA pi into L of R1 plus R2 plus R1 square plus R2 square. Volume pi H by 3 R1 square plus R2 square plus R1 into R2 cubic units. So CSA and TSA के square units, volume के cubic units. ಸೊ ಎಕ್ಸಾಮ್ ಪೇಪರಲ್ಲಿ ಡೈರೆಕ್ಟ್ ಕ್ವೆಶ್ಚನೇ ಜಾಸ್ತಿ ಅಂತ ಹೇಳಿದ್ದಾರೆ. ಸೊ ಫಾರ್ಮುಲಾ ಡೆಫಿನೆಟಾಗಿ ಜಾಸ್ತಿ ಕೇಳ್ಬೋದು. ಸೊ ಫಾರ್ಮುಲಾ ಗೊತ್ತಿದ್ದರೆ ಹಂಗೆ ಡೈರೆಕ್ಟಾಗಿ ಬರಿಬೋದು. ಸೊ ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕ್ವೆಶ್ಚನ್, ಎ ಸಿಲಿಂಡ್ರಿಕಲ್ ಪೆನ್ಸಿಲ್ sharpened at one edge is the combination of option A cone and a cylinder, option B frustum of a cone
and a cylinder. Option C, a hemisphere and a cylinder. Option D, two cylinders. So what is sharpened pencil? What is the combination of the solids? Cylinder and a cone. So option A, cylinder. Answer is option A. Option A, cylinder and a cone. Second question, a plumb line is the combination of option A cone and a cylinder. Option B, a hemisphere and a cone. Option C, frustum of a cone and a cylinder. Option D, sphere and cylinder. So they are given to the shape solid engirutte anta kottidare. So what is that? One the bottom of the cone and the top ಅಲ್ಲಿ ಏನಿರುತ್ತೆ ಒಂದು hemisphere. So what is it? Option B, a hemisphere and a cone. So ಈ ಥರ combination of the solids frequent ಆಗಿ question ಕೇಳ್ಬೋದು. Next third one. The shape of a following figure is a combination of option A, two cylinders. Option B, a cone and a cylinder. Option C, two cones and a cylinder. Option D, two cylinders and a cone. So see the shape. What is there? One cylinder and ಎರಡು ಎಡ್ಜಲ್ಲೂ ಒಂದೊಂದು ಕೋನ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡು ಎಡ್ಜಲ್ಲೂ ಒಂದೊಂದು ಕೋನ್ ಇದೆ. ಸೆಂಟ್ರಲ್ಲಿ ಸಿಲಿಂಡರ್ ಇದೆ. ಸೊ ದಟ್ ಈಸ್ one cylinder and two cones. So correct answer is option C. So third one is answer is option C. Option C, two cones and a cylinder. Next fourth one. The curved surface area of a solid hemisphere of radius r is, so that is direct formula. What is that? CSE of the solid hemisphere. So CSE of the hemisphere, what is the CSE of the hemisphere? 2 pi r square. So option B is the correct answer. So fourth one, option B is the correct answer, 2 pi r square. The ratio of the radii of two spheres is 4:5. Find the ratio of their total surface area is. So what is they are given? Radius of the two spheres R1 and R2. So that is 4:5. Two spheres radius. So ಎರಡು sphere radial ಅದಕ್ಕೆ R1 R2 ಅಂತ ತಗೊಳ್ತೀವಿ. 4:5. So you should find to that total surface area. So total surface area of the sphere, what is that? 4 pi r square. So this one is total surface area of the sphere. So first one sphere ke 4 pi r1 square, second one ke 4 pi r2 square. So 4 cancel, pi cancel. So ಏನು ಮಾಡಬೇಕು ನೀವು ರೇಡಿಯಸ್ ನ ಸ್ಕ್ವೇರ್ ಮಾಡಬೇಕು. ಓಕೆ, ಆಲ್ರೆಡಿ ರೇಡಿಯಸ್ ಕೊಟ್ಟಿದ್ದಾರೆ, ಆ ರೇಡಿಯಸ್ ನ ಸ್ಕ್ವೇರ್ ಮಾಡಬೇಕು. ಸೊ 4 ಸ್ಕ್ವೇರ್, this one 5 square. So 16:25. So that is option C. 16:25. So answer is option C. Next, the sixth one. A shuttlecock used for playing badminton has the shape of a combination of option A cone and a cylinder. Option B, frustum of a cone and a hemisphere. Option C, a cone and a sphere. Option D, a cylinder and a hemisphere. What is the shape of the shuttlecock? So what is the shape of? So that is one of the sphere, shape of cone. So that is option C, a cone and a sphere. Seventh one, if the volume of the cube is 1331 centimeter cube, the length of its edge is equal to option A 12, option B 11, C 15, D 13. So what is the volume of cube? So volume of cube is a cube. Okay, volume of the cube is a cube. So what is here given? A cube is given, that is 1331. So what do you want to find out? Length of the side. That means one side we should find out. So you can find the only A. Say that cube root. So you can find to the cube root. So cube root find out ಮಾಡಬೇಕಂದ್ರೆ, so this one is you can LCM ಮಾಡಬಹುದು ಇಲ್ಲ prime factor ಮಾಡಬಹುದು. So that is 3 times of 11 is 1331. So cube root ಮಾಡುವಾಗ answer is 11. So option is B. So answer is option B, 11.
ಸೊ ಇದರಲ್ಲಿ ಒಂದು ಟ್ರಿಕ್ಕು ಇದೆ ಡೈರೆಕ್ಟಾಗಿ ಮಾಡೋದು. ಸೊ ವಾಟ್ ಇಸ್ ಆರ್ ಗಿವನ್, ಸಿ ದ ನಂಬರ್ ಆಫ್ ದ ಲಾಸ್ಟ್ ಯೂನಿಟ್ 1. ಆಪ್ಷನಲ್ಲಿ ನೋಡಿ 12 ಇದೆ, ಆ್ಯಂಡ್ ದೆನ್ 11 ಇದೆ, 15 ಇದೆ, 13 ಇದೆ. ಅಲ್ಲಲ್ಲಿ ಈಗ ನಾವು ಕ್ಯೂಬ್ ರೂಟ್ ಮಾಡಿದ್ರೆ ಇಲ್ಲಾಂದ್ರೆ ಕ್ಯೂಬ್ ಮಾಡುವಾಗ 2 ಇಂಟು 2 ಇಂಟು 2 ಹಂಗಂದ್ರೆ 8 ಬರುತ್ತೆ ಲಾಸ್ಟ್. ಇದೆ ಇದರಲ್ಲಿ ಕ್ಯೂಬ್ ಮಾಡುವಾಗ 1 ಇಂಟು 1 ಹೌ ಮೆನಿ ಟೈಮ್ಸ್ ಯು ಕ್ಯಾನ್ ಮಲ್ಟಿಪಲ್ ಆಲ್ಸೋ, ಯೂನಿಟ್ ಪ್ಲೇಸಸ್ 1 ಬರುತ್ತೆ. ಸೊ 5ಅಲ್ಲಿ ಮಲ್ಟಿಪಲ್ ಮಾಡುವಾಗ ವಿ ಕ್ಯಾನ್ ಫೈಂಡ್ ಟು ದ ಕ್ಯೂಬ್ ಆಫ್ ದ 5, ದಟ್ ಇಸ್ 20, ಲಾಸ್ಟ್ ಇಸ್ 5 ಅಲ್ಲೇ ಎಂಡ್ ಆಗುತ್ತೆ, ಯೂನಿಟ್ ಪ್ಲೇಸಸ್ 5. ದಿಸ್ ಒನ್ ಇಸ್ 3ಗೆ ಕ್ಯೂಬ್ ಫೈಂಡ್ ಔಟ್ ಮಾಡುವಾಗ ಯೂನಿಟ್ ಪ್ಲೇಸಸ್ 7. ಸೊ ಹಂಗಂದ್ರೆ ನೀವು ಕ್ವೆಶನ್ ನೋಡಿ ಲಾಸ್ಟ್ ಯೂನಿಟ್ ಪ್ಲೇಸಸ್ 1, ಸೊ ಇಟ್ ಇಸ್ ಪಾಸಿಬಲ್ ಟು 11 ಓನ್ಲಿ. ಸೊ ಡೈರೆಕ್ಟ್ ಆಗಿ ನಾವು ಬರಿಬೋದು. ನೆಕ್ಸ್ಟ್ 8th one, if the diameter of a sphere is d, then its volume is. So you should find the volume of the sphere. Direct formula only. 8th one is direct formula only. But what is here given? That is diameter is d is given. So diameter is d is given. So what is the volume of the sphere? Volume of the sphere is 4 by 3 pi r cube. So what is here given? That is diameter is d. So diameter is d. So you can need the radius. So r is, how can you find out? Diameter by 2. Always we can find the radius is diameter by 2. Diameter is what is given? D value. So d by 2. Radius is d by 2. We can substitute this formula. So 4 by 3 into pi into r cube. So r is d by 2 whole cube. So find out ಮಾಡುವಾಗ 4 by 3 into pi into d cube is d cube, 2 cube is 8. Simplify ಮಾಡುವಾಗ 4 is the 1 time, this is the 2 times. So 1, 3 2s are 6 pi d cube. So option is option D answer. Answer is option D, 1 by 6 pi d cube. 9th one, if two solids hemisphere of same base, radius are joined together along their bases, then curved surface area of this new solid is option A 4 pi r square, option B 6 pi r square, option C 3 pi r square, option D 8 pi r square. That is two hemisphere join the same base. So this is the base. Okay. So two hemisphere, each side on the hemisphere irutte. So that is join the base anvaga, this side also one of the hemisphere. So two hemisphere join the same base. So same base alli two hemisphere join ಮಾಡುವಾಗ what is the solid we can get? New solid. What is that? We can get the sphere. Okay, so we can get the sphere. So ಒಂದೇ base alli ಎರಡು hemisphere join ಮಾಡುವಾಗ we can get the sphere. So what is that asking question? That is total surface area or curved surface area. Sphere ಗೆ ಎರಡು ಒಂದೇ. What is that? 4 pi r square. So that is CSC of the sphere is 4 pi r square. So option A, 4 pi r square. Next one, a right circular cylinder of radius r centimeter and height h centimeter just encloses of sphere of diameter. So what is here? One cylinder is there. So cylinder is there. Radius is r. So this is radius is r centimeter. Then height is h centimeter. Then enclose the sphere. So enclose the sphere means it is enclose the sphere. Okay. Enclose the sphere. Enclose the sphere. So what is the question? Sphere of diameter. So you can find the diameter of the sphere, you should find out. That is the question. This is the diameter of the sphere and diameter of the cylinder is equal. See, enclose ಮಾಡುವಾಗ diameter of the sphere no, diameter of the cylinder no equal. So there is, what is the diameter of the cylinder? R plus R. So that is R plus R, 2R. So diameter of the cylinder is 2R. Same thing, diameter of the sphere also equal. So that is diameter is 2R. So that is option B, 2R centimeter. So answer option B. So 11th one, volumes of two spheres are in the ratio 64:27. The ratio of their surface area is option A 3:4, option B 4:3,
option C 9 is to 16, option D 16 is to 9. So what is here given? Volume of the sphere is given. So volume of the sphere, what is the formula? 4 by 3 pi r cube. So that is 2 sphere is given. 64 is to 27 their volumes. So this one is 4 by 3 pi r1 cube. This one is 4 by 3 pi r2 cube. So here sphere, there is volumes. So 4 by 3 cancel, pi cancel. R1 cube is 64, R2 cube is 27. So we can find out R1 and R2. So we can take the cube root. So cube root R1 equal to cube root of 64. So cube root of 64 is 4 into 4 into 4. So that is answer is 4. R1 is 4. Same like that we should find out that R2, that is cube root of 27. That is 3 into 3 into 3. So answer is 3. So R1 is 4, R2 is 3. What do you want to find out? Surface area. Surface area, what is that? 4 pi r square. So then second sphere 4 pi r2 square. ಎರಡಕ್ಕೂ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ಎರಡಕ್ಕೂ ರೇಷಿಯೋ ಫೈಂಡ್ ಔಟ್ ಮಾಡುವಾಗ ವಾಟ್ ಯು ವಾಂಟ್ ಟು ಡೂ ದಟ್? 4 ಕ್ಯಾನ್ಸಲ್ ಆಗುತ್ತೆ, pi ಕ್ಯಾನ್ಸಲ್ ಆಗುತ್ತೆ, r1 ಸ್ಕ್ವೇರ್ r2 ಸ್ಕ್ವೇರ್ ಎರಡು ಸ್ಕ್ವೇರ್ ಮಾಡಬೇಕು. ಓಕೆ, ಸೊ ಆಲ್ರೆಡಿ r1 r2 ಇದೇ ಥರ ಸೇಮ್ ಸಮ್ ಮಾಡಿದ್ದೀವಿ. ರೇಡಿಯಸ್ ಗೊತ್ತಿದ್ರೆ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ಕ್ವೇರ್ ಮಾಡಬೇಕು. ಸೊ r1 ಸ್ಕ್ವೇರ್ ಇಸ್ 4 ಸ್ಕ್ವೇರ್, r2 is 3 square. So that is 16 is to 9. So that is option D. Answer is option D. 16 is to 9. Next 12th one. In a right circular cone, the cross section made by a plane parallel to the base is a option A circle, option B frustum of a cone, option C sphere, option D hemisphere. So what is that? A right circular cone. So this is the right circular cone, that is cross section made by the plane parallel. So this is the base. ಇದಕ್ಕೆ parallel ಆಗಿ cross section ಮಾಡ್ತೀವಿ. So we can make the cross section means which shape did you got? ಯಾವ shape ಸಿಗುತ್ತೆ? Frustum of the cone. So answer is option B, frustum of cone. 13th one, a solid piece of iron in the form of a cuboid of dimension 49 cm into 33 cm into 24 cm is molded to form a solid sphere. The radius of the sphere is option A 21 cm, option B 23 cm, option C 25 cm, option D 19 cm. So what is here given? Cuboid. Cuboid is melt ಮಾಡಿ recast to the sphere. ಸೊ ಯಾವಾಗಲೂ ಒಂದು ಶೇಪ್, ಒಂದು ಸಾಲಿಡ್ ಶೇಪಿಂದ ಇನ್ನೊಂದು ಸಾಲಿಡ್ ಶೇಪ್ನ ಕನ್ವರ್ಷನ್ ಮಾಡುವಾಗ ವಾಟ್ ಇಸ್ ಆರ್ ಈಕ್ವಲ್? ವಾಲ್ಯೂಮ್ಸ್ ಆರ್ ಈಕ್ವಲ್. ಸೊ ವಾಲ್ಯೂಮ್ಸ್ ಆಫ್ ಕ್ಯೂಬಾಯ್ಡ್. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್. ಯಾವಾಗಲೂ ಒಂದು ಶೇಪ್ನ ಇನ್ನೊಂದು ಶೇಪ್ ಕನ್ವರ್ಟ್ ಮಾಡುವಾಗ ದೇರ್ ವಾಲ್ಯೂಮ್ಸ್ ಆರ್ ಈಕ್ವಲ್. ಸೊ ಕ್ಯೂಬಾಯ್ಡ್ ವಾಲ್ಯೂಮ್ಸ್ ವಾಟ್ ಇಸ್ ಇಟ್? LBH ಈಕ್ವಲ್ ಟು volume of the sphere is 4 by 3 pi r cube. So idರಲ್ಲಿ what you want to find out? Find the radius of the sphere. So r you should find out. Okay, so this dimension is given. What is here? 49 into 33 into 24. ಈ ತರ ಸಿಂಪಲ್ ಕ್ವೆಶ್ಚನ್ಸ್ ಕೇಳಬಹುದು. ಸೊ ನೀವು ಸಿಂಪ್ಲಿಫೈ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಿ ಆಪ್ಷನ್ ಚೂಸ್ ಮಾಡಬೇಕು. 4 by 3 into 22 by 7 into r cube we should find out. ದಟ್ ಮೀನ್ಸ್ ಆರ್ ಕ್ಯೂಬ್ ಫೈಂಡ್ ಔಟ್ ಮಾಡಿ ಅಲ್ಲಿಂದ ಕ್ಯೂಬ್ ರೂಟ್ ಫೈಂಡ್ ಔಟ್ ಮಾಡಿ ಆನ್ಸರ್ ಬರೀಬೇಕು. ಈ RHS ನಂಬರ್ಸ್ನ ಈ ಸೈಡ್ LHSಗೆ ಟ್ರಾನ್ಸ್ಪೋಸ್ ಮಾಡುವಾಗ ನ್ಯೂಮರೇಟರ್ ಡಿನಾಮಿನೇಟರ್ಗೆ ಬರುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ಗೆ ಬರುತ್ತೆ. ದಟ್ ಮೀನ್ಸ್ ಮಲ್ಟಿಪಲ್ ಟು ಡಿವೈಡ್ ಟು ಮಲ್ಟಿಪಲ್. ಸೊ ಇಯರ್ ಕನ್ವರ್ಟ್ ಮಾಡುವಾಗ ದಿಸ್ ಇಸ್ 3 into 7, ಯು ಕ್ಯಾನ್ ಕನ್ವರ್ಟ್ ಟು ದಿಸ್ ಸೈಡ್. 3 into 7 into 49 into 33 into 24 divided by this one become to the divide 4 into 22 equal to r cube. So simplify it. 11 table ಅಲ್ಲಿ ಮಾಡುವಾಗ 2 times, this is the 3 times. 2 table ಅಲ್ಲಿ ಮಾಡುವಾಗ this is the 12
Again 4 table cancel ಮಾಡುವಾಗ this is the 1 time, this is the 3 times. So cube root ಮಾಡಬೇಕು. ಸೊ ಅದಕ್ಕೆ ನಾವು ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅದೇ ಹೆಂಗೆ ಕನ್ವರ್ಟ್ ಮಾಡೋಣ. ವಾಟ್ ಇಸ್ ಯಾರು 3 1 3 2 3 3 into 3 into 3 into 7. So 49 we can split and write 7 into 7. 49 is 7 into 7. So this is r cube. So we can find to that r means we can take that cube root. So cube root ಮಾಡುವಾಗ this is the one set, this is the one set. We can take out 3 into 7. So that is 21. So r equal to 21 centimeter. So answer option A 21 centimeter. So 14th one, 12 solid spheres of the same size are made by the melting a solid metallic cylinder of base diameter 2 centimeter and height 16 centimeter. The diameter of each sphere is option A 4 centimeter, option B 3 centimeter, option C 2 centimeter and option D 6 centimeter. What is here given? 12 solid sphere. Again this is the conversion. So 12 solid sphere. So sphere ಇಂದ ಹೆಂಗೆ ಕನ್ವರ್ಟ್ 12 sphere ಇಂದ ಏನು ಕನ್ವರ್ಟ್ ಮಾಡಿದ್ದಾರೆ that is cylinder. Okay. So what is your equal? Volume of the 12 sphere equal to volume of the cylinder, that is equal. So volume of the sphere is 4 by 3 pi r cube. And then what is here given? 12 sphere also same size. So we can take the r only. And then how many? 12 spheres equal to volume of the cylinder is pi r square h. Diameter is given. So cylinder diameter is 2 centimeter. So ಅದರಲ್ಲಿ ರೇಡಿಯಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ಡಯಾಮೀಟರ್ ಬೈ 2. ಸೊ 2 by 2 1 centimeter. So radius is 1 centimeter and height is given, that is 16 centimeter. So ಇದನ್ನ ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡಿ what you are asking diameter of the sphere. So find out radius of the sphere first find out ಮಾಡಬೇಕು. So we can, that is 12 into 4 by 3 pi r cube equal to pi r square h. So pi cancel ಆಗುತ್ತೆ. Then this one we can cancel means 4 times. So this one is 4 4s are 16 r cube equal to r is value is 1 square into h is 16. So that is 16 r cube equal to 1 square is 1 into 16. So r cube find out ಮಾಡುವಾಗ 16 multiple 16, that is divided 16, simplify ಮಾಡುವಾಗ 1. r cube is 1. Sphere radius is r cube is 1. So r also 1 ಗೆ cube root ಮಾಡುವಾಗ that also 1. So cube root of 1 also 1. So sphere radius is 1. So but sphere radius ಕೇಳಿಲ್ಲ, question is diameter ಕೇಳಿದ್ದಾರೆ. So diameter equal to 2r. So 2 into 1, that is a 2. So answer is option C. Option C 2 centimeter. Next 15th one, during conversion of a solid from one shape to another, the volume of new shape will what is? So ನಾವು one shape ಇಂದ ಇನ್ನೊಂದು ಶೇಪ್ಗೆ ಕನ್ವರ್ಷನ್ ಮಾಡುವಾಗ ರೀಕಾಸ್ಟ್ ಮಾಡುವಾಗ ವಾಟ್ ಇಸ್ ದಟ್ ವಾಲ್ಯೂಮ್ಸ್ ಆರ್ ಹೆಂಗಿರುತ್ತೆ ಅಂತ ಆನ್ಸರ್ ಬರೀಬೇಕು. ಇನ್ಕ್ರೀಸ್, ಆಪ್ಷನ್ ಬಿ ಡಿಕ್ರೀಸ್, ಆಪ್ಷನ್ ಸಿ ರಿಮೈನ್ಸ್ ಅನ್ಆಲ್ಟರ್ಡ್, ಆಪ್ಷನ್ ಡಿ ಬಿ ಡಬಲ್ಡ್. ಸೊ ವಾಟ್ ಇಸ್ ದಟ್? ನಾವು ಒಂದು ಶೇಪಿಂದ ಇನ್ನೊಂದು ಶೇಪ್ ಕನ್ವರ್ಟ್ ಮಾಡುವಾಗ ವಾಲ್ಯೂಮ್ಸ್ ಆರ್ ಈಕ್ವಲ್. ಸೊ ದಟ್ ಈಸ್ ಆಪ್ಷನ್ ಸಿ ರಿಮೈನ್ಸ್ ಅನ್ಆಲ್ಟರ್ಡ್. 16th one, the volume of cylinder is 300 meter cube. Then the volume of the cone having the same radius and height as that of the cylinder is. So option A 900 meter cube, option B 600 meter cube, option C 150 meter cube, option D 100 meter cube. So what is here given? Volume of the cylinder is given. So volume of the cylinder is pi r square h. What is the given? That is 300 meter cube. So volume of the cylinder is given. So what do you want to find out? And then one more thing, what is here given? That is cone. Cone has also same radius also equal, height also equal. So we should find the volume of the cone. That is the question. Radius are equal, height are equal. We can volume of the cylinder given. We can find the volume of the cone. What is the volume of the cone formula? 1 by 3
1 by 3 pi r square h. So 1 by 3 into pi r square h. Pi r square h already what is here given 300. When we can take this one, both are equal, so that we can apply it. So instead of pi r square we can write 300. Simplify ಮಾಡುವಾಗ 100. So volume of the cone is 100 meter cube. That is option D, 100 meter cube. Next one is the surface area of a sphere of radius 7 centimeter is option A 154 centimeter square, option B 308 centimeter square, option C 616 centimeter square, option D 770 centimeter square. So radius of the sphere is 7 centimeter. We should find the surface area of the sphere. So what is the surface area of the sphere? 4 pi r square. So 4 into 22 by 7 into r is 7 into 7. So simplify ಮಾಡಬೇಕು. 4 into 24 88 into 7. So that is 616. Option C, 616 centimeter square. Mathematical relation between slant height L, height h and radius r of a cone is. So what is your question? Slant height of the cone. ಈ ಥರ ಕ್ವೆಶನ್ ಕೇಳಿದ್ರು ಒಂದೇ, ಇಲ್ಲ ಅಂದರೆ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಹಂಗೆ ಕೇಳಿದ್ರು ಒಂದೇ. ಆಪ್ಷನ್ ಎ ಎಲ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಆಪ್ಷನ್ ಬಿ ಎಲ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್, ಆಪ್ಷನ್ ಸಿ ಎಲ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್, ಆಪ್ಷನ್ ಡಿ ಎಲ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ವಾಟ್ ಇಸ್ ದಟ್ ರಿಲೇಷನ್ಶಿಪ್? ಎಲ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಸ್ಲ್ಯಾಂಟ್ ಹೈಟ್ ಹೌ ಕ್ಯಾನ್ ಯು ಫೈಂಡ್ ಔಟ್? ರೂಟ್ ಆಫ್ ಎಚ್ ಸ್ಕ್ವೇರ್ ಹೈಟ್ ಸ್ಕ್ವೇರ್ ಪ್ಲಸ್ ರೇಡಿಯಸ್ ಸ್ಕ್ವೇರ್ ಯಾವಾಗಲೂ ಆ್ಯಡ್ ಮಾಡಬೇಕು. ಸೊ ದಟ್ ಇಸ್ ಸಮ್ ಆಫ್ height square plus radius square, then you can make to the square root. That is it L. So that is option A. Answer is option A. Next the volume of a sphere is option A 2 by 3 pi r cube, option B 4 pi r square, option C 4 by 3 pi r cube, option D 4 by 3 pi r square. So this is direct formula. So what is the volume of the sphere? 4 by 3 pi r cube. So answer is 19th one. Answer is option C, 4 by 3 pi r cube. Then 20th one. A cone is mounted on a hemisphere of radius r centimeter and height of the cone is h centimeter. Then the volume of the solid is. So what is there given? Cone and then one hemisphere. Here height is h and then diameter radius is r. So what is they are asking? that volume of the solid. So volume of the solid, what is that? Volume of the cone plus volume of the hemisphere. Okay, volume of the cone plus volume of the hemisphere. Volume of the cone, what is that? 1 by 3 pi r square h plus volume of the hemisphere is 2 by 3 pi r cube. So that is, this is the answer. ಎರಡು ಆ್ಯಡ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್. ಸೊ ದಿಸ್ ಇಸ್ ವಿಚ್ ಆಪ್ಷನ್? ಆಪ್ಷನ್ ಡಿ. ಸೊ ಆಪ್ಷನ್ ಡಿ, ದಟ್ ಇಸ್ 2 by 3 pi r cube plus 1 by 3 pi r square h. cc means cubic units. Okay, cubic centimeter. ಸೊ ಆಪ್ಷನ್ ಡಿ. ಸೊ 20 ಕ್ವೆಶನ್ ಕವರ್ ಮಾಡಿದ್ದೀವಿ. ಈ ಕ್ವೆಶನ್ ಪೇಪರ್ PDF ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾಗಿರೋರು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಬೋರ್ಡಿಂದ ಮಾಡಲ್ ಪೇಪರ್ ರಿಲೀಸ್ ಆಗಿದ್ದಲ್ವಾ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ರೆಗ್ಯುಲರ್ ಆಗಿ ನೀವು ವಿಡಿಯೋ ನೋಡಬೇಕಂದ್ರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಇದು ನಮಗೆ ಎಂಕರೇಜ್, ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಎಂಕರೇಜ್ಮೆಂಟ್ ಆಗಿರುತ್ತೆ, ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಕ್ಲಿಕ್ ದ ಬೆಲ್ ಐಕಾನ್ ಟು ಗೆಟ್ ದ ರೆಗ್ಯುಲರ್ ನೋಟಿಫಿಕೇಷನ್. ಆ್ಯಂಡ್ ಕ್ಲಾಸ್ 8, 9, 10 ಈ 3 ಕ್ಲಾಸ್ಗೂ ನಾವು ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನು, ಸೊಲ್ಯೂಷನ್, ಟೆಕ್ಸ್ಟ್ ಬುಕ್ ಸೊಲ್ಯೂಷನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಬೇಕಾಗಿರೋರು ಅದನ್ನು ನೋಡಿ, ಬೇಕಿರೋರಿಗೆ ಶೇರು ಮಾಡಿ. ಥ್ಯಾಂಕ್ ಯು.